श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 5 कर्म संन्यास योग ಸಂಪುಟ 29। ಅರ್ಜುನ ತೂ ಪರಿಸಸಿ ಹರಿಸೋನಿ ಅನುಷ್ಠಿಸಿ ತರಿ ಆಂಹಾಸೀಚಿ ವಾಣಿ ಕಾಯಸಿ ಸಾಂಗಾವಯಾಚಿ। ಅರ್ಜುನ ನೀನು ಇದನ್ನು ಕೇಳಿ ಮಾಡಿದರೆ ಅನುಷ್ಠಾನವನ್ನು ನಾವೇಕೆ ಮಾಡೋಣ ಸಂಕೋಚವನ್ನು ಹೇಳುವುದಕ್ಕಾಗಿ। ಹೇ ಅರ್ಜುನ, ನೀನು ಇದನ್ನು ಕೇಳಿ ಅನುಷ್ಠಾನ ಮಾಡಿದರೆ ನಾವು ನಿನಗೆ ಹೇಳುವುದಕ್ಕಾಗಿ ಸಂಕೋಚವನ್ನಾದರೂ ಏಕೆ ಮಾಡಿಕೊಳ್ಳೋಣ। ಆದೀತ ಚಿತ್ತ ಮಾಯೇಚೆ वरी मिषदाहरे पढियंतयाचे आताते अद्भुतपण स्नेहाचे कवणदाणे। ಮೊದಲೇ ಚಿತ್ತ ತಾಯಿಯದು, ಅದರಲ್ಲಿಯೂ ನಿಮಿತ್ತ ಪುತ್ರ ವಾತ್ಸಲ್ಯದ್ದು, ಅಂದ ಮೇಲೆ ಅದ್ಭುತತನ ಪ್ರೇಮದ್ದು ಯಾರು ತಿಳಿಯಬಲ್ಲರು। ಮೊದಲೇ ತಾಯಿಯ ಚಿತ್ತ, ಅದರಲ್ಲಿಯೂ ಪುತ್ರ ವಾತ್ಸಲ್ಯದ ನಿಮಿತ್ತವಿದ್ದರೆ ಪ್ರೇಮದ ಅದ್ಭುತತನವನ್ನು ಯಾರು ತಿಳಿಯಬಲ್ಲರು। ते मनो कारुण्य रसाची वृष्टी हीनमया स्नेहाची सृष्टी। हे असो ನಿನಗೆ ದೃಷ್ಟಿ ಹರಿಚಿವಾನು। ಅದಕ್ಕೆನ್ನಬಹುದು ಕಾರುಣ್ಯದ ವೃಷ್ಟಿ ಅಥವಾ ನವಪ್ರೇಮದ ಸೃಷ್ಟಿ। ಅಷ್ಟು ತಿಳಿಯಲಾರೆವು ಶ್ರೀಕೃಷ್ಣನ ದೃಷ್ಟಿ ವರ್ಣನೆ ಮಾಡುವುದಕ್ಕೂ। ಅದಕ್ಕೆ ಕಾರುಣ್ಯದ ವೃಷ್ಟಿ ಅನ್ನಬಹುದು ಅಥವಾ ಹೊಸದಾದ ಪ್ರೇಮದ ಸೃಷ್ಟಿ ಅನ್ನಬಹುದು। ವರ್ಣನೆ ಮಾಡುವುದಕ್ಕೆ ಶ್ರೀಕೃಷ್ಣನ ದೃಷ್ಟಿ ಹೇಗಿರುವುದೆಂಬುದನ್ನು ತಿಳಿಯಲಾರೆವು। ಜೇ ಅಮೃತಾಚಿ ಓತಲಿ ಕಿ ಪ್ರೇಮಚಿ ಪಿಯೂನಿ ಮಾತಲಿ ಮಣೋನಿ ಅರ್ಜುನ ಮೋಹೆ ಗುಂತಲಿ ನಿಘೋ ನೇಣೆ। ಅಮೃತವನ್ನೇ ಎರಕ ಹೊಯ್ದಂತಿರುವುದು, ಪ್ರೇಮಪಾನದಿಂದ ಮತ್ತವಾದಂತಿರುವುದು, ಆದ್ದರಿಂದ ಅರ್ಜುನನ ಮೋಹದಲ್ಲಿ ಸಿಕ್ಕಂತಿರುವುದು, ಹೊರಗೆ ಬರದಂತೆ। ಶ್ರೀಕೃಷ್ಣನ ಪ್ರೇಮಪೂರ್ಣ ದೃಷ್ಟಿ ಹೇಗಿರುವುದೆಂದರೆ ಅಮೃತವನ್ನೇ ಎರಕ ಹೊಯ್ದಂತಿರುವುದು। ಅಷ್ಟೇ ಅಲ್ಲದೆ ಪ್ರೇಮಪಾನದಿಂದ ಉನ್ಮತ್ತವಾದಂತಿರುವುದು, ಆದ್ದರಿಂದಲೇ ಅರ್ಜುನನ ಮೋಹದಲ್ಲಿ ಹೊರಗೆ ಬರದಂತೆ ಸಿಕ್ಕಿಕೊಂಡಂತಿರುವುದು। हे बहु जे जे जल्पिजेल तेथे कथेसी फाकु होईल परीते स्नेह रूಪ ನಯೇಲ ಬೋಲವರಿ। ಈ ರೀತಿ ಬಹಳ ಮಾತನಾಡುವುದು ಕಥೆಯ ಸಂಬಂಧ ತಪ್ಪಿಸಿದಂತಾಗುವುದು, ಆದರೆ ಇದರಿಂದ ಹೇಳಿದಂತಾಗುವುದು ಶ್ರೀಕೃಷ್ಣನ ಪ್ರೇಮವನ್ನು। ಈ ರೀತಿ ಬಹಳ ಮಾತನಾಡುವುದು ಕಥೆಯ ಸಂಬಂಧ ತಪ್ಪಿಸಿದಂತಾಗುವುದು, ಆದರೆ ಇದರಿಂದ ಶ್ರೀಕೃಷ್ಣನ ಪ್ರೇಮವನ್ನು ಹೇಳಿದಂತಾಗುವುದು। ಮನೋನಿ ವಿಸುರಾಕಾಯ ಜಾಣೆ तो ईश्वरू आकळावा कवणे जो आपुले मान ನೇಣೆ ಆಪಡಚಿ। ಆದ್ದರಿಂದ ಇದರಲ್ಲಿ ಆಶ್ಚರ್ಯವೇನು, ಯಾರು ತಿಳಿಯಬಲ್ಲರು ಭಗವಂತನನ್ನು, ತಿಳಿಯಲಾರೆವು ನಮ್ಮ ಅಳತೆಯನ್ನು ನಾವೇ ಸ್ವತಃ।
ಆದ್ದರಿಂದ ಇದರಲ್ಲಿ ಆಶ್ಚರ್ಯವೇನು? ನಿಜವಾಗಿಯೂ ಭಗವಂತನನ್ನು ಯಾರು ತಿಳಿಯಬಲ್ಲರು? ಏಕೆಂದರೆ ನಮ್ಮ ಅಳತೆಯನ್ನು ನಾವೇ ಸ್ವತಃ ತಿಳಿಯಲಾರೆವು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.